ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗೋದಕ್ಕೆ ಯಾವ್ಯಾವ ಕಾರಣಗಳಿಂದ ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ ಮತ್ತು ನಮ್ಮ ಕ್ರೆಡಿಟ್ ಸ್ಕೋರನ್ನು ಯಾವ ರೀತಿ ಹೆಚ್ಚಿಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ಸೊ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಸೊ ನೋಡೋಣ ಬನ್ನಿ, ಈಗ ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗೋಕ್ಕೆ ಏನೇನು ಕಾರಣಗಳಿಂದ ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಮೊದಲೇದೇನಪ್ಪ ಅಂತಂದರೆ, ನಾವು ಯಾವುದಾದ್ರೂ ಸಾಲಗಳನ್ನ ತೊಗೊಂಡಿರ್ತೀವಿ. ಸೊ ಆ ಸಾಲನ ಸರಿಯಾದ ಸಮಯಕ್ಕೆ ನಾವು ಕಟ್ಟದೇ ಇದ್ದರೆ, ಏನು ನಾವು ತಿಂಗಳ EMI ಮಾಡ್ಕೊಂಡಿರ್ಬೋದು ಅಥವಾ ಏನು ಕ್ರೆಡಿಟ್ ಕಾರ್ಡ್ಗಳ ಏನು ಡ್ಯೂ ಡೇಟ್ ಇರ್ಬೋದು, ಅದು ಆನ್ ದ ಟೈಮ್ ನಾವು ಏನಾದರೂ ಪೇ ಮಾಡಿಲ್ಲ ಅಂದರೆ ಅಮೌಂಟು, ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುವ ಸಾಧ್ಯತೆ ಭಾಳ ಇರುತ್ತೆ. ಹಾಗೆ ಮತ್ತೊಂದು ಏನಪ್ಪ ಅಂತಂದರೆ, ನಾವು ಎಕ್ಸಾಂಪಲ್ ಸೆಕೆಂಡ್ ಏನಪ್ಪ ಅಂದರೆ, ನಾವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ 1 ಲಕ್ಷ ನಮ್ಮ ಕ್ರೆಡಿಟ್ ಲಿಮಿಟ್ ಇತ್ತು ಅಂತಂದರೆ, ಸೊ ನಾವು ಕಂಪ್ಲೀಟಾಗಿ 1 ಲಕ್ಷನೂ ನಾವು ಯೂಸ್ ಮಾಡಿದ್ವಿ ಅಂತಂದರೆ ಆಗ ನಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಕಮ್ಮಿ ಆಗುವ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣದಿಂದನೂ ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾವು ಕ್ರೆಡಿಟ್ ಸ್ಕೋರನ್ನು ಏನಾದರೂ ನಾವೇ ಚೆಕ್ ಮಾಡ್ತಾ ಇದ್ದರೆ ಆಗ ಯಾವುದೇ ರೀತಿಯಾಗಿ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗಲ್ಲ. ಒಂದು ವೇಳೆ ನಾವು ಏನಾದರೂ ಸಾಲ ತಗೋಕ್ಕೋಸ್ಕರ ಬ್ಯಾಂಕ್ಗಳಿಗೆ ನಾವು ನಮ್ಮ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡೋಕ್ಕೆ ಏನಾದರೂ ಪರ್ಮಿಷನ್ ಕೊಟ್ಟರೆ, ಸೊ ಆಗ ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುವ ಸಾಧ್ಯತೆ ಇದೆ. ಸೊ ಈ ಕಾರಣಗಳಿಂದನೂ ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ. ಸೊ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಅಂದರೆ ನಾವು ಒಂದೇ ಸಲ 2-3 ಬ್ಯಾಂಕ್ಗಳಿಗೆ ನಾವು ಅಪ್ಲೈ ಮಾಡಿರ್ತೀವಿ ಸಾಲಕ್ಕಾಗಿ. ಸೊ ಆ ಟೈಮಲ್ಲಿ ನಾವು ಬ್ಯಾಂಕಿನವ್ರೇನಾದರೂ ನಮ್ಮ ಕ್ರೆಡಿಟ್ ಸ್ಕೋರ್ಗಳನ್ನ ಚೆಕ್ ಮಾಡ್ತಾ ಹೋದರೆ ನಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಕಮ್ಮಿ ಆಗುತ್ತೆ. ಸೊ ಈ ಕಾರಣಗಳಿಗೆ ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನಾವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾ ಇರ್ತೀವಿ. ಯೂಸ್ ಮಾಡಿ ಅದನ್ನು ನಾವು ಅಮೌಂಟ್ ಪೇ ಮಾಡೋಕ್ಕಾಗಲ್ಲ. ಆಗ ಏನಾದರೂ ಸೆಟಲ್ಮೆಂಟಿಗೆ ಏನಾದರೂ ಮಾಡಿಕೊಂಡ್ರೆ, ನಮ್ಮ ಕ್ರೆಡಿಟ್ ಕಾರ್ಡ್ ಸೆಟಲ್ಮೆಂಟ್ ಏನಾದರೂ ಮಾಡಿಕೊಂಡ್ರೆ ಆಗ ಕೂಡ ನಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಕಮ್ಮಿ ಆಗುವ ಸಾಧ್ಯತೆ ಭಾಳ ಇರುತ್ತೆ. ಸಾಧ್ಯತೆ ಏನು ಕಡಿಮೆ ಅದೇ ಆಗುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಇವೆಲ್ಲ ಕಾರಣಗಳಿಂದ ನಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಕಮ್ಮಿ ಆಗುತ್ತೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡಿ ನಮ್ಮ ಕ್ರೆಡಿಟ್ ಸ್ಕೋರ್ನ ಹೆಚ್ಚಿಗೆ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಏನಾದರೂ ನಾವು ಕ್ರೆಡಿಟ್ ಸ್ಕೋರ್ ಹೆಚ್ಚಿಗೆ ಮಾಡೋದು ಹೇಗಪ್ಪ ಅಂತಂದರೆ, ನೀವು ಯಾವುದಾದ್ರೂ ಒಂದು ಬ್ಯಾಂಕಿಗೆ 1 ಲಕ್ಷ ಯಾವುದಾದ್ರೂ ಡೆಪಾಸಿಟ್ ಇಟ್ಟು, ಆ ಡೆಪಾಸಿಟ್ ಮುಖಾಂತರ ಯಾವುದಾದ್ರೂ ಒಂದು ಪರ್ಸ್ನಲ್ ಲೋನ್ ಆಗಿರ್ಬೋದು ಅಥವಾ ಡೆಪಾಸಿಟ್ ಮುಖಾಂತರ ಯಾವುದಾದ್ರೂ ಕ್ರೆಡಿಟ್ ಕಾರ್ಡನ್ನು ತೊಗೊಂಡ್ರೆ, ನೀವು ತಗೊಂಡು ಅದನ್ನು ಸರಿಯಾದ ಸಮಯಕ್ಕೆ ಕಟ್ಟಿ ನೀವು ಆಗ ಕಟ್ಟಿದ ನಂತರ ನಿಮ್ಮ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ನಮ್ಮ ಕ್ರೆಡಿಟ್ ಸ್ಕೋರನ್ನು ಜಾಸ್ತಿ ಮಾಡ್ಕೊಳ್ಬೋದು. ಹಾಗೆ ಮತ್ತೇನಾದರೂ ನಾನು ಆಗಲೇ ಹೇಳಿದೆ, ಏನಾದರೂ ಕ್ರೆಡಿಟ್ ಸ್ಕೋರನ್ನು ಏನು ಕ್ರೆಡಿಟ್ ಕಾರ್ಡಲ್ಲಿ ನಾವು ಅಮೌಂಟ್ ತೊಗೊಂಡು ಅದನ್ನ ಸೆಟ್ಲ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಯಾವ ಬ್ಯಾಂಕು ಸಾಲ ಕೊಡಲ್ಲ, ಹಾಗೆ ಕ್ರೆಡಿಟ್ ಕಾರ್ಡನ್ನು ಕೊಡಲ್ಲ. ಇದೂ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ಕ್ರೆಡಿಟ್ ಕಾರ್ಡನ್ನು ಯಾವುದೇ ಕಾರಣಕ್ಕೂ ಸೆಟಲ್ಮೆಂಟ್ ಮಾಡ್ಕೊಳ್ಬಾರ್ದು. ಅದನ್ನು ಫುಲ್ ಅಮೌಂಟ್ ಏನಿರುತ್ತೋ ಅದನ್ನು ಪೇ ಮಾಡಿ ಕ್ಲಿಯರ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಸಾಲ ಈಸಿಯಾಗಿ ಸಿಗುತ್ತೆ. ಆಗ ಕ್ರೆಡಿಟ್ ಕಾರ್ಡ್ ಬೇಕಾದರೂ ಅದನ್ನು ಕೂಡ ಈಸಿಯಾಗಿ ಸಿಗುತ್ತೆ ಫ್ರೆಂಡ್ಸ್. ಸೊ ಇವೆಲ್ಲ ಕಾರಣಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗೋಕ್ಕೆ ಸಾಧ್ಯ ಇರುತ್ತೆ. ಮತ್ತು ಅದೇ ನಾನು ಹೇಳಿದ ಕ್ರೆಡಿಟ್ ಸ್ಕೋರ್ನ ಯಾವ ರೀತಿ ಹೆಚ್ಚಿಗೆ ಮಾಡ್ಕೊಳ್ಳೋದು ಅಂದರೆ, ನೀವು ಅದನ್ನು ಯಾವುದಾದ್ರು ಒಂದು ಲಕ್ಷನ ಡಿಪಾಸಿಟ್ ಇಟ್ಟು ಅದ್ರ ಮುಖಾಂತರ ಪರ್ಸ್ನಲ್ ಲೋನ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡನ್ನು ತೊಗೊಂಡು ಸರಿಯಾದ ಸಮಯಕ್ಕೆ ಕಟ್ಟಿ ನೀವು ಕೂಡ ಅದನ್ನು ಕ್ರೆಡಿಟ್ ಸ್ಕೋರ್ನ ಹೆಚ್ಚಿಗೆ ಮಾಡ್ಕೊಳ್ಬೋದು. ಅಥವಾ ಯಾವುದಾದ್ರೂ ಒಂದು ಐಟಮನ್ನು EMI ಮುಖಾಂತರ ತೊಗೊಂಡು, ಸೊ ಅದನ್ನು ಅಮೌಂಟ್ ಏನಿದೆ ಅದನ್ನು ಕರೆಕ್ಟಾಗಿ EMIನ ಪೇ ಮಾಡ್ತಾ ಹೋದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಮ್ಮ ಕ್ರೆಡಿಟ್ ಸ್ಕೋರನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು. ಸೊ ಇವೆಲ್ಲ ಕಾರಣಗಳಿಂದ ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ ಮತ್ತು ಹೆಚ್ಚಿಗೆ ಆಗುತ್ತೆ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಸ್ಮಾಲಾಗಿ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇವೆಲ್ಲ ಕಾರಣಗಳಿಂದ ನೀವು ಫೈನಾನ್ಷಿಯಲ್ ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಫೈನಾನ್ಷಿಯಲ್ ಬಗ್ಗೆ ಭಾರಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅದರಲ್ಲಿ ನಮ್ಮ ಕ್ರೆಡಿಟ್ ಹಿಸ್ಟ್ರಿ ಕೂಡ ತುಂಬ ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಒಂದು ವೇಳೆ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಭಾಳ ಇರುತ್ತೆ. ಸೊ ಇಷ್ಟನ್ನು ನೋಡಿಕೊಂಡು ಆರಾಮಾಗಿ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.